37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ 2026ರ ಅಂಗವಾಗಿ ಹಮ್ಮಿಕೊಳ್ಳಲಾದ ಬೃಹತ್ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾವನ್ನು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆಯ ಮಹತ್ವವನ್ನು ವಿವರಿಸಿ ಮಾತನಾಡಿದ ಅವರು, ಅತಿವೇಗ, ಮದ್ಯಪಾನ ಮಾಡಿ ವಾಹನ ಚಾಲನೆ, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದೆ ಚಾಲನೆ ಮಾಡುವುದು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ ಎಂದು ತಿಳಿಸಿದರು. ಸಂಚಾರ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು, ರಸ್ತೆ ಅಪಘಾತಗಳಿಂದ ಉಂಟಾಗುವ ಜೀವಹಾನಿ ಹಾಗೂ ಆಸ್ತಿ ನಷ್ಟವನ್ನು ತಡೆಯಲು ಸಾರ್ವಜನಿಕರಲ್ಲಿ ಜಾಗೃತಿ ಅಗತ್ಯವಿದೆ ಎಂದು ಹೇಳಿದರು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ರಸ್ತೆಯ ಒಂದು ತಿಂಗಳಿಂದಲೂ ಕೂಡ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅನೇಕ ಗುರುತರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ. ಇವತ್ತು ಸಮಾರೋಪದ ಸಮಾರಂಭದಲ್ಲಿ ನಾವಿದ್ದೇವೆ. ಇವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಸನ್ಮಾನ್ಯ ಶ್ರೀ ಆನಂದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಇತರ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ವಿಶೇಷವಾಗಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಮತ್ತೆ ಎಲ್ಲ ನಮ್ಮ ಆರ್ಟಿಒ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಕಳೆದ ಒಂದು ತಿಂಗಳಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮಲ್ಲಿ ನಿಯಮಗಳು ಇರುತ್ತೆ, ಆದರೆ ಆ ನಿಯಮಗಳನ್ನ ಪಾಲಿಸುವಲ್ಲಿ ಭಾರತೀಯ ಒಂದು ಮನಸ್ಥಿತಿ, ಜನರ ಮನಸ್ಥಿತಿ ಅಂತ ಹೇಳಿದ್ರೆ ನಿಯಮ ಉಲ್ಲಂಘನೆಗೆ ಹೆಚ್ಚು ಮನಸ್ಸನ್ನ ಕೊಡ್ತಾರೆ. ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಸ್ತಿನ ಜೀವನ ಸುಗಮಕ್ಕೆ ಆದಿ ಎನ್ನುವಂತ ಮಾತಿನಂತೆ ಯಾರು ಜೀವನವನ್ನ ಶಿಸ್ತಿನಿಂದ ಇರ್ತಾರೆ ಅವರು ಮಾತ್ರ ನಿಯಮಗಳನ್ನ ಪಾಲಿಸ್ತಾರೆ. ಬಹಳ ವಿಶೇಷವಾಗಿ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ರಸ್ತೆಯ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಾಲಿಸಿದ್ದೇ ಆದಲ್ಲಿ ರಸ್ತೆ ಅಪಘಾತಗಳನ್ನ ತಡೆಗಟ್ಟಬಹುದು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಪ್ರತಿಯೊಬ್ಬ ವಾಹನವನ್ನ ಚಾಲನೆ ಮಾಡತಕ್ಕಂಥ ವ್ಯಕ್ತಿ ಸಂಚಾರ ನಿಯಮಗಳಿಗೆ ಬದ್ಧರಾಗಿ ತಮ್ಮ ಜೀವನ ನಿಮ್ಮ ಕೈಲಿರೋದ್ರಿಂದ ನಿಯಮಗಳನ್ನ ಪಾಲಿಸಬೇಕು. ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ರೆ ಜೀವನ ಕೂಡ ಸುರಕ್ಷಿತ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲಿಸುವುದು, ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದು ಹಾಗೂ ಅಪಘಾತರಹಿತ ಸಮಾಜ ನಿರ್ಮಾಣಕ್ಕೆ ಸಹಕರಿಸುವುದು ಎಂಬ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ಬೃಹತ್ ಕಾಲ್ನಡಿಗೆ ಜಾಥಾ, ವಾಕಥಾನ್ ಮತ್ತು ಸೈಕಲ್ ಜಾಥಾ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಜಯ್ ಟಾಕೀಸ್ ವೃತ್ತದವರೆಗೆ ತಲುಪಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಎಂ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಟಿಜೆ ಹೇಮಾವತಿ, ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿವೃತ್ತ ಅಧೀಕ್ಷಕರು ಎಂಜಿಎನ್ ಪ್ರಸಾದ್, ಸ್ಕೌಟ್ ಅಂಡ್ ಗೈಡ್ನ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಕಂಪಲಾಪುರ ಗ್ರಾಮದಲ್ಲಿ ಶ್ರೀ ಮಾರಮ್ಮದೇವಿ ಅಮ್ಮನವರ 3ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ವಾರ್ಷಿಕೋತ್ಸವದ ಅಂಗವಾಗಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಂಗಳವಾದ್ಯ ಸಮೇತ ಗಂಗೆ ಪೂಜೆಯೊಂದಿಗೆ ಹೋಮ-ವನಾದಿ ಕಾರ್ಯಕ್ರಮಗಳು ನಡೆಯಿತು. ರಾತ್ರಿ 7:30ರಿಂದ ಭಕ್ತಾದಿಗಳಿಗೆಲ್ಲ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಮಂಗಳವಾರ ಬೆಳಿಗ್ಗೆ 7 ಗಂಟೆಯಿಂದ ಹೋಮ ಕಾರ್ಯಕ್ರಮಗಳು ಜರುಗಿತ್ತು. ನಂತರ ಪೂರ್ಣಾವಧಿಯಾದ ನಂತರ ಅಮ್ಮನವರಿಗೆ ಪೂರ್ಣಕುಂಭಾಭಿಷೇಕ ಮತ್ತು 108 ಲೀಟರ್ ಹಾಲಿನ ಅಭಿಷೇಕ, ತದನಂತರ ಅಮ್ಮನವರಿಗೆ ಪುಷ್ಪಾಲಂಕಾರ, ನಂತರ ಸಂಕಲ್ಪ ಅರ್ಚನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗದ ಜೊತೆಗೆ ಸಹಸ್ರಾರು ಭಕ್ತಾದಿಗಳಿಗೆ ಮಧ್ಯಾಹ್ನದ ಅನ್ನ ಸಂದರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಅಭಿಯಂತರರು ಹಾಗೂ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಣ್ಣ ರವರು ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಮತ್ತು ಶ್ರೀ ಮಾರಮ್ಮದೇವಿ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ಮಾರಮ್ಮದೇವಿ ಭಕ್ತ ಮಂಡಳಿಯ ಪದಾಧಿಕಾರಿಗಳಾದ ಮೋಹನ್, ರಾಜಣ್ಣ, ಪುಟ್ಟಸ್ವಾಮಿ, ದಿನೇಶ್, ಬೋರೇಗೌಡ, ಉಮೇಶ್, ಆನಂದ್, ಶಿವಣ್ಣ ಹಾಗೂ ದೇಗುಲದ ಆರ್ಚಕ ವೆಂಕಟೇಶ್ ಇತರರಿದ್ದರು. ಅಖಿಲ ಭಾರತ ಸಾಹಿತ್ಯ ಪರಿಷತ್ ಮತ್ತು ಸ್ವರಾಷ್ಟ್ರ ಪ್ರಕಾಶನ ಸಹಯೋಗದಲ್ಲಿ ನಾನು ಕಾಫಿರಾ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಫೆಬ್ರವರಿ 7ರಂದು ಬೆಳಿಗ್ಗೆ 10:30ಕ್ಕೆ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕೃತಿಯ ಕರ್ತೃ ಡಾ. ಸುಧಾಕರ್ ಹೊಸಳ್ಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತವನ್ನು ವಿಭಜಿಸಲು ಅಂಬೇಡ್ಕರನ್ನು ಹಿಂದೂ ಧರ್ಮದ ವಿರುದ್ಧ ಗುರಾಣಿಯಾಗಿ ಬಳಸಲಾಗುತ್ತಿದೆ. ಈ ಸಂಬಂಧ ಹಿಂದೂ ಸಮಾಜದ ಜಾಗೃತಿ ಭಾಗವಹಿ ನಾನು ಕಾಫಿರಾ ಕೃತಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕಾರ್ಯಕ್ರಮ ಉದ್ಘಾಟಿಸಿ ಪುಸ್ತಕ ಬಿಡುಗಡೆ ಮಾಡುವರು. ಮೈಸೂರು ಮತ್ತು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಧ್ಯಕ್ಷತೆ ವಹಿಸುವರು. ಎಸ್ಬಿಇಟಿ ಕಾರ್ಯದರ್ಶಿ ಡಾ. ಮೀರಾ ಶಿವಲಿಂಗಯ್ಯ ಹಾಗೂ ಸ್ವರಾಷ್ಟ್ರ ಪ್ರಕಾಶನದ ಮಹಾಪೋಷಕ ಚಂದ್ರಶೇಖರ್ ದಡಪುರ ಭಾಗವಹಿಸಲಿದ್ದಾರೆ. ಸಂವಿಧಾನ ತಜ್ಞ, ಲೇಖಕ ಡಾ. ಸುಧಾಕರ್ ಹೊಸಳ್ಳಿ ಉಪಸ್ಥಿತರಿರುವರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕಿಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ನಾನು ಕಾಫಿರಾ ಸಂಶೋಧನಾ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಹಾಗೂ ಸ್ವರಾಷ್ಟ್ರ ಪ್ರಕಾಶನ ಈ ಎರಡರ ಸಹಯೋಗದಲ್ಲಿ ಈ ಸಂಶೋಧನಾ ಗ್ರಂಥ ಬಿಡುಗಡೆ ಆಗಲಿದೆ. ಇದರ ಕುರಿತು ತಮ್ಮ ಘನ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಕಟಣೆಗಾಗಿ ಮತ್ತು ಅದರ ಪ್ರಸಾರಕ್ಕಾಗಿ ಒಂದು ಮನವಿ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ನಾನು ಕಾಫಿರಾ ಕೃತಿಯನ್ನು ಅದು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಲ್ ಸಂತೋಷ್ ಅವರು ಬಿಡುಗಡೆ ಮತ್ತು ವಿಮರ್ಶೆ ಕೃತಿಯ ಕುರಿತು ಅವರೇ ಮಾತನಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಈಗಾಗಲೇ ತಮ್ಮ ಹತ್ರ ಆಹ್ವಾನ ಪತ್ರಿಕೆ ಮತ್ತು ಪ್ರೆಸ್ ನೋಟಲ್ಲೂ ಕೂಡ ಅದು ಉಲ್ಲೇಖ ಮಾಡಿದ್ದೀವಿ. ಮೈಸೂರಿನ MP ಮತ್ತು ಬಹಳ ಮುಖ್ಯವಾಗಿ ಅವರು ಈ ಭಾಗದ ಏನು ಇಡೀ ರಾಷ್ಟ್ರದಲ್ಲೇ ಸಾಮರಸ್ಯ ಸಮಾಜದ ಭಾಗವಾಗಿ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ ಒಂದು ರಾಜಪ್ರಭುತ್ವದ ಅವರು ವಂಶಸ್ಥರು ಅನ್ನುವ ಕಾರಣಕ್ಕಾಗಿ ಅವರನ್ನು ಯೋಜನೆ ಮಾಡಿ ಕರೀಲಾಗಿದೆ. ಅವರ ಅಧ್ಯಕ್ಷತೆ ಇರುತ್ತೆ ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಮೀರಾ ಶಿವಲಿಂಗಯ್ಯನವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಇದರ ಜೊತೆಗೆ ಪ್ರಕಾಶನ ಸಂಸ್ಥೆಯ ಮಹಾಪೋಷಕರಾದಂಥ ಮತ್ತು ಶಿಕ್ಷಣ ಸಂಸ್ಥೆಯ ಒಡೆಯರೂ ಆದಂಥ ಮೂಲ ಸಾಮಾಜಿಕ ಸಂಘಟನೆಗಳ ಕೆಲಸ ಮಾಡೋ ಅನುಭವ ಇರುವಂಥ ಶ್ರೀ ಚಂದ್ರಶೇಖರ್ ದಡಪುರ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ 12 ಕಡೆ ಈ ಪುಸ್ತಕ ಬಿಡುಗಡೆ ಆಗ್ತದೆ. ಆದರೆ ಮೊದಲಿಗೆ ಈ ಪುಸ್ತಕ ಬಿಡುಗಡೆ ಮಂಡ್ಯದಲ್ಲೇ ಆಗಬೇಕು ಅಂತ ನಾವೊಂದು ಆಯ್ಕೆ ಮಾಡ್ಕೊಂಡ್ವಿ. ಕಾರಣ ಏನು ಕೇಳಿದರೆ, ಇಡೀ ಮಂಡ್ಯದ ಕ್ಷೇತ್ರದ ಬಗ್ಗೆ ನಮಗೆಲ್ಲ ಪರಿಚಯ ಇದ್ದೇ ಇದೆ. ಸಹಜವಾಗಿ ಮಂಡ್ಯದಲ್ಲಿ ಹೇಳುವ ಯಾವುದೇ ವಿಷಯ ಸಂಗತಿ ಅಥವಾ ಒಂದು ನರೇಟಿವ್ಸು ಅದು ಸಕಾರಾತ್ಮಕವಾಗೂ ಇರ್ಬೋದು ಅಥವಾ ಯಾವುದೇ ನರೇಟಿವ್ಸು ಇಡೀ ರಾಷ್ಟ್ರವನ್ನು ವ್ಯಾಪಿಸುವ, ಅಂದರೆ ಕರ್ನಾಟಕವನ್ನು ಮೀರಿ ದೇಶದ ಉದ್ದಗಲಕ್ಕೂ ಕೂಡ ಕೆಲವು ವಿಷಯ ಸಂಗತಿಗಳು ವ್ಯಾಪಿಸಿರೋದನ್ನು ನಾವು ಪತ್ರಕರ್ತರ ಮಿತ್ರರು ಬಹಳ ವಿಶೇಷವಾಗಿ ಅದರ ಅನುಭವವನ್ನು ಪಡ್ಕೊಂಡಿದ್ದೇವೆ. ಅದೇ ಕಾರಣಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರರ ಚಿಂತನೆಗಳನ್ನು, ಸದೃಷ್ಟಿಯನ್ನು, ಮೂಲ ಸತ್ವ ಮತ್ತು ಸ್ವತ್ವವನ್ನು ಸಮಾಜಕ್ಕೆ ಬೆನ್ನು ತೋರಿಸುವ ಕೆಲಸ ಬಹಳಷ್ಟು ವರ್ಷಗಳಿಂದ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಿಂದನೂ ಕೂಡ ಆಗಿದೆ. ಗೋಷ್ಠಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಚ್. ಪದ್ಮನಾಭ, ವಿಭಾಗ ಪ್ರಭಾರಿ ಬಿಎಸ್. ಅನುಪಮ ಇದ್ದರು.
ಕರ್ನಾಟಕ ಸಂವಿಧಾನ ಸೇನೆಯ ವತಿಯಿಂದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಫೆಬ್ರವರಿ 8ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉರಿಲಿಂಗಿ ಪೆದ್ದಿ ಮಹಾಸಂಸ್ಥಾನ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ವಹಿಸಲಿದ್ದಾರೆ. ಕರ್ನಾಟಕ ಸರಕಾರದ ಯೋಜನೆ ಇಲಾಖೆಯ ನಿರ್ದೇಶಕ ಡಿ ಚಂದ್ರಶೇಖರಯ್ಯ ಉದ್ಘಾಟಿಸುವರು ಎಂದರು. ಹಿರಿಯ ದಲಿತ ಹೋರಾಟಗಾರ ಬಿ ಗೋಪಾಲ್, ಜಿಲ್ಲಾಧಿಕಾರಿ ಡಾ ಕುಮಾರ, ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ, ಲೋಕಾಯುಪಯೋಗ ಇಲಾಖೆಯ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಟಿಆರ್ ಶಿವರಾಮು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ವಿವಿಧ ಕ್ಷೇತ್ರ ಸಾಧನೆಗೈದ 10 ಸಾಧಕರಿಗೆ ಸನ್ಮಾನ ಆಯೋಜಿಸಲಾಗಿದೆ ಎಂದು ಹೇಳಿದರು. ದಿನಾಂಕ 8/2/2026 ಭಾನುವಾರದಂದು ಗಾಂಧಿ ಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸಂವಿಧಾನ ದಿನಾಚರಣೆ ಜನವರಿ 26, 1950ರಂದು ಸಂವಿಧಾನ ಈ ದೇಶಕ್ಕೆ ಜಾರಿಯಾದ ದಿನ. ನವೆಂಬರ್ 26, 1949ರಲ್ಲಿ ಅರ್ಪಣೆಯಾದ ದಿನ. 2014ರಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನ ದಿನಾಚರಣೆ ಅಂತ ಘೋಷಣೆ ಮಾಡಿತು. ಆದರೆ ನಾವು ಅದಕ್ಕಿಂತ ಮುಂಚೆ 2020ರಿಂದನೂ ಕೂಡ ನಾವು ಸಂವಿಧಾನ ಜಾರಿ ದಿನವನ್ನು ಸಂವಿಧಾನ ದಿನಾಚರಣೆ ಅಂತ ಮಾಡ್ಕೊಂಬರ್ತಾಯಿದ್ವಿ. ಹಾಗಾಗಿ ಈ ವರ್ಷವೂ ಕೂಡ ಅದನ್ನು ಮುಂದುವರ್ಸ್ಕೊಂಬರ್ತಾಯಿದ್ವಿ. ಏನು ಸಂವಿಧಾನದ ಆಶಯ ಏನಿತ್ತು ಅಂತಂದರೆ, ಬಾಬಾ ಸಾಹೇಬರು ಪಾರ್ಲಿಮೆಂಟ್ ಚರ್ಚೆನಲ್ಲಿ ಡಿಬೇಟ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಈ ದೇಶಕ್ಕೆ ಇವತ್ತು ರಾಜಕೀಯ ಸಮಾನತೆ ಸಿಕ್ಕಿದೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇನ್ನೂ ಮುಂದುವರಿದಿದೆ. ಈ ರಾಜಕೀಯ ಸಮಾನತೆಯನ್ನು ಬಳಸಿಕೊಂಡು ಈ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಬೇಕಾದ ಜವಾಬ್ದಾರಿ ಈ ದೇಶದ ಆಳುವ ಸರ್ಕಾರಗಳದು ಅಂತ ಮಾತಾಡ್ತಾರೆ. ಆದರೆ ರಾಜಕೀಯ ಸಮಾನತೆ ಸಿಕ್ಕಿದೆ ಅಂತ ಹೇಳ್ತೀವಿ. ಆ ಸಮಾನತೆಯನ್ನು ಬಳಸಿ ರಾಜಕೀಯ ಇಚ್ಛಾಶಕ್ತಿಯಂತಹ ಆಳ್ವಿಕೆ ಮಾಡುವಂಥ ಸರ್ಕಾರಗಳು ಇನ್ನೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಲಗಿಸಿಲ್ಲ ಅನ್ನೋದು ನನಗೆ ನಿಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಈ ಸಂವಿಧಾನವನ್ನು ನಾವು ಚರ್ಚೆ ಮಾಡಲೇಬೇಕಾಗಿದೆ. ಏಕೆಂದರೆ ಇನ್ನೂ ಕೂಡ ನಿರುದ್ಯೋಗ ಇದೆ, ಮನೆಗಳಿಲ್ಲ, ಮತ್ತು ಆರೋಗ್ಯ ಸಮಸ್ಯೆಗಳಿದೆ. ಈ ದೇಶದಲ್ಲಿ ತಾಂಡವಾಡ್ತಾ ಇದೆ. ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗದೇ, ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಕಾಸಿಲ್ದೇ ಸತ್ತೋಗ್ತಾ ಇದ್ದಾರೆ ಬಡವರು. ಮತ್ತು ನಿರಾಶ್ರಿತಿದ್ದಾರೆ, ಇನ್ನೂ ಆಶ್ರಯಗಳಿಲ್ಲ, ಮನೆ ಆಶ್ರಯ ಇಲ್ಲ. ಓದಿದಂಥ ವಿದ್ಯಾವಂತರಿಗೆ ಉದ್ಯೋಗ ಭದ್ರತೆ ಇಲ್ಲ. ಆ ಕಾರಣಕ್ಕೆ ಸಂವಿಧಾನದ ಆಶಯ ಹಾಗೇ ಇದೆ. ಏನು 140 ಕೋಟಿ ಜನರು ಈ ದೇಶದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರ ಆಶಯ ವಿರುದ್ಧವಾಗಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ನಡೆಸ್ತಾ ಇದ್ದಾವೆ. ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಪ್ರತಿ ವರ್ಷ ಆಗಲ್ಲ, ಪ್ರತಿ ದಿನವೂ ಚರ್ಚೆ ಮಾಡುವಂತಹ ಒಂದು ಸಂದರ್ಭ ಒದಗಿದೆ. ಹಾಗಾಗಿ ನಾವು ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ 2026 ಜನವರಿ 8ರಂದು ನಾವು ಈ ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತಾಯಿದ್ವಿ. ಆ ಕಾರಣಕ್ಕೆ ಈ ವಿಚಾರವನ್ನು ತಾವೆಲ್ಲರೂ ಪ್ರಕಟಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಈ ಕಾರ್ಯಕ್ರಮದಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮತ್ತು ಯೋಜನಾ ಆಯೋಗದ ನಿರ್ದೇಶಕರು ಕರ್ನಾಟಕ ಸರ್ಕಾರ ಡಿ ಚಂದ್ರಶೇಖರಯ್ಯನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ನಿವೃತ್ತ ಇಂಜಿನಿಯರ್ಗಳಾದಂತಹ ಶಿವರಾಮ್ ಅವರು ಮತ್ತು ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಪ್ರಕಟಿಸಬೇಕು ಅಂತೇಳಿ ತಮ್ಮಲ್ಲಿ ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ಕೊಳ್ತೇನೆ. ಗೋಷ್ಠಿಯಲ್ಲಿ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲೋಕೇಶ್, ಜಿಲ್ಲಾಧ್ಯಕ್ಷ ಜಿಕೆ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಚ್ಡಿ ಪ್ರದೀಪ್, ನಾವು ದ್ರಾವಿಡರು ಸಂಘಟನೆಯ ಅಭಿಗೌಡ, ಪ್ರಮೋದ್ ಇದ್ದರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಸಂಸ್ಥಾಪಕ ಸಹಭಾಗಿತ್ವದ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನ ಮಂಡ್ಯ ಶಾಖೆಯನ್ನು ಫೆಬ್ರವರಿ 5ರಂದು ಮಧ್ಯಾಹ್ನ 12 ಗಂಟೆಗೆ ಲೋಕಾರ್ಪಣೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಶಾಖೆಯ ಪಾಲುದಾರ ಚಿರಾಗ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಜೂನಿಯರ್ ಟೋಸ್ ಪ್ರೀಸ್ಕೂಲ್ನ 15ಕ್ಕೂ ಹೆಚ್ಚು ಶಾಖೆಗಳಿವೆ. ಮೈಸೂರಿನ ನಂತರ ಮಂಡ್ಯದಲ್ಲಿ ನೂತನ ಶಾಖೆಯನ್ನು ಆರಂಭಿಸಲಾಗುತ್ತಿದೆ ಎಂದರು.
ನೂತನ ಶಾಖೆಯನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸುವರು. ಮಾಜಿ ಮಂತ್ರಿ ಕೆ. ಗೋಪಾಲಯ್ಯ, ಶಾಸಕರಾದ ಪಿ. ರವಿಕುಮಾರ್ ಗೌಡ, ಮಧು ಜಿ. ಮಾದೇಗೌಡ, ಎಂಜಿ. ದಿನೇಶ್ ಗೂಳಿಗೌಡ, ರಾಜ್ಯ ಒಕ್ಕಲಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಎಸ್ ಆತ್ಮಾನಂದ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ. ಬಿಸಿ ಭಗವಾನ್, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಎಡಿಸಿಸಿ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಬಿಬಿಎಂಪಿಯ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ, ಡಿಐಜಿ ಎನ್ವಿ ವಿಷ್ಣುವರ್ಧನ, ಮಂಡ್ಯ ಎಸ್ಪಿ ಡಾ. ವಿಜೆ ಶೋಭಾರಾಣಿ, ಬೆಂಗಳೂರು ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಘುವೀರ್ ಗೌಡ ಹಾಗೂ ಸಂಸ್ಥೆಯ ಸಹ ಸಂಸ್ಥಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾಗವಹಿಸುವರು ಎಂದು ಹೇಳಿದರು. ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಮಂಡ್ಯದಲ್ಲಿ ಫಸ್ಟ್ ಟೈಮ್ ಸುಭಾಷ್ ನಗರ ಫಸ್ಟ್ ಕ್ರಾಸಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇಸ್ ದ ಕೋ ಫೌಂಡರ್ ಆ್ಯಂಡ್ ಡೈರೆಕ್ಟರ್. ಸೊ ನಾವು ಫ್ರಾಂಚೈಸಿ ತಗೊಂಡು ಮಂಡ್ಯದಲ್ಲಿ ನಾಳೆ ಫೆಬ್ರವರಿ 5ನೇ ತಾರೀಕು ಗುರುವಾರ 12 ಗಂಟೆಗೆ ಲಾಂಚ್ ಇದೆ. ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ಅಟೆಂಡ್ ಫಾರ್ ಲಾಂಚ್. ನಾಳೆ ಫೆಬ್ರವರಿ 5ನೇ ತಾರೀಕು ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಲಾಂಚ್ ಇದೆ. ಸೊ ಗೆಸ್ಟಾಗಿ ಚಲುವರಾಯಸ್ವಾಮಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಆ್ಯಂಡ್ ಅಶ್ವಿನಿ ಮೇಡಮ್ ಬರ್ತಾ ಇದ್ದಾರೆ, ಅರೌಂಡ್ 12 o'clock ಬರ್ತಾ ಇದ್ದಾರೆ. ಆ್ಯಂಡ್ ಗೋಪಾಲಯ್ಯ ಸರ್, ಆನರಬಲ್ MLA ಫಾರ್ ಮಹಾಲಕ್ಷ್ಮಿ ಲೇಔಟ್, ಆ್ಯಂಡ್ ಗಣಿಗ ರವಿ, ಆನರಬಲ್ MLA ಫಾರ್ ಮಂಡ್ಯ, ಆ್ಯಂಡ್ ಮಧು ಜಿ. ಮಾದೇಗೌಡ, ಆನರಬಲ್ MLC, ಸೌತ್ ಕರ್ನಾಟಕ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯುನ್ಸಿ, ಆ್ಯಂಡ್ ದಿನೇಶ್ ಗೂಳಿಗೌಡ, ಆನರಬಲ್ MLC, ಮಂಡ್ಯ ಲೋಕಲ್ ಬಾಡಿ ಕಾನ್ಸ್ಟಿಟ್ಯುನ್ಸಿ, ಆತ್ಮಾನಂದ, Honorable Chairman, Okkaliga Development Corporation and former Minister, Government of Karnataka, and Dr. Bhawan BC, Honorable Vice Chancellor, Rajiv Gandhi University, Puttraju, Honorable former Minister of Government of Karnataka, and Sachin Chalurayaswamy, Honorable President, Mandya District Cooperative Central Bank, Hemalata Gopalaya, Honorable former Deputy Mayor, BBMP, and Vishnuvardhana, Honorable IPS, DAG and Director of Karnataka Police Academy, Dr. Shobharani, VJ, Honorable Superintendent of Police of Mandya, Raghuveer Gowda, Honorable President, Bangalore City Youth Congress Committee. All the ಈ ಎಲ್ಲ ಗೆಸ್ಟು ಬರ್ತಾ ಇದ್ದಾರೆ ನಾಳೆ.